ನಮಸ್ತೆ. ರವಿ ವರ್ಮಾ, ಮಾದಿಗ ವಿದ್ಯಾರ್ಥಿ ಪರಿಷತ್, ತುಮಕೂರು. ಬಂಧುಗಳೇ, ನಮ್ಮ ಒಳ ಮೀಸಲಾತಿ ವಿಚಾರವಾಗಿ ತಮ್ಮ ಮುಂದೆ ಒಂದು ನಿಮಿಷ ಮಾತಾಡಲಿಕ್ಕೆ ನಾನು ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ನೋಡಿ ಎಲ್ಲ ಬಂಧುಗಳಿಗೆ ನೀವೆಲ್ಲ ಶೇರ್ ಮಾಡಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ನಾವು ಸುಮಾರು 27 ವರ್ಷದಿಂದ ಒಳ ಮೀಸಲಾತಿ ಚಳುವಳಿಯಲ್ಲಿ ಸತತವಾಗಿ ರಾಜ್ಯಾದ್ಯಂತ ಚಳುವಳಿಯನ್ನು ಕಟ್ಟಿದ್ದೇವೆ. ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಸರ್ಕಾರದ ವಿರುದ್ಧ ಒಳ ಮೀಸಲಾತಿ ಕೊಡಿ ಅಂತ ಹೇಳಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ರಾಷ್ಟ್ರಾದ್ಯಂತ 35 ವರ್ಷಗಳ ಇತಿಹಾಸ, ಸುದೀರ್ಘ ಇತಿಹಾಸ ಒಳ ಮೀಸಲಾತಿಗೆ ಇದೆ. ಬಂಧುಗಳೇ, ಇಷ್ಟೆಲ್ಲ ಹೋರಾಟವನ್ನು ಮಾಡಿದ್ರು ಸಾಮಾಜಿಕ ನ್ಯಾಯದ ಪರವಾದಂಥ ಸರ್ಕಾರಗಳು ಕನಿಷ್ಠ ಆಲೋಚನೆಯನ್ನು ಮಾಡ್ತಾ ಇಲ್ಲ. ಇದೊಂದು ದುರಂತ. ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಎಲ್ಲ ಸರ್ಕಾರಗಳು ಬರ್ತವೆ. ಅದು ಮಾಡಿದ್ದು ನಮಗೇನಿದೆ ಅನ್ನೋದು ನಾವೆಲ್ಲ ಕಣ್ಣಾರ ನೋಡ್ತಾ ಇದ್ದೇವೆ. ಎಷ್ಟೋ ಕಾರ್ಯಕ್ರಮಗಳು ಇಂದಿಗೂ ಸಹ ನಡೀತಾ ಇದೆ. ಪ್ರೆಸೆಂಟ್ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳು. ಸಾಕಷ್ಟು ನಮ್ಮ ಹೋರಾಟಗಾರರು, ಬಂಧುಗಳು, ವಿದ್ಯಾರ್ಥಿಗಳು, ಯುವಕರು, ಹಿರಿಯರು, ಸಮಾಜದ ಮುಖಂಡರೆಲ್ಲ ಸೇರಿಕೊಂಡು ಸಾಕಷ್ಟು ಅನೇಕ ಕಾರ್ಯಕ್ರಮಗಳನ್ನು ಅವತ್ತಿನಿಂದ ಇಲ್ಲಿನ ತನಕ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ಈ ಸರ್ಕಾರಕ್ಕೆ, ಮೊಂಡು ಸರ್ಕಾರಗಳಿಗೆ ಏನೋ ನಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಮಾತ್ರ ಇಟ್ಕೊಂಡಿದ್ದಾರೆ ಹೊರತು ನಮಗೆ ನ್ಯಾಯ ಕೊಡಿಸೋವಂಥ ಕೆಲಸ ಎಲ್ಲೂ ಮಾಡ್ತಾ ಇಲ್ಲ. ಇದನ್ನು ಒಳ ಮೀಸಲಾತಿಯನ್ನು ಎಲ್ಲ ಪಕ್ಷಗಳು ಚುನಾವಣಾ ವಿಚಾರವಾಗಿ ಬಳಸ್ಕೊತಾ ಇದ್ದಾವೆ. ಆದರೆ ನ್ಯಾಯ ಒದಗಿಸುವಂಥ ಒಂದು ವಿಚಾರ ಇಲ್ಲಿನ ತನಕ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಮತ್ತು ತಪ್ಪನ್ನು ನಾವು ಹುಡುಕ್ತಾ ಹೋದರೆ ನಮ್ಮಲ್ಲಿ ಅತಿ ಹೆಚ್ಚಿನ ಒಗ್ಗಟ್ಟಿನ ಅವಶ್ಯಕತೆ ಇದೆ. ಸಾಕಷ್ಟು ನಮ್ಮ ಸಮಾಜದ ಮುಖಂಡರುಗಳೆಲ್ಲ ಅಲ್ಲಿ ಇಲ್ಲಿ ಒಂದೊಂದು ತಂಡೋಪವಾಗಿ ಮಾಡುವಂಥದ್ದೆಲ್ಲ ಹೋರಾಟವನ್ನು ಇನ್ಮೇಲೆ ನಾವು ಮುಂದಿನ ದಿನಗಳಲ್ಲಿ ಒಗ್ಗಟ್ಟಿನ ಒಂದು ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಆಲೋಚನೆಯನ್ನು ನಾವೆಲ್ಲ ಮಾಡಬೇಕಾದಂಥ ಜರೂರಿ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಕರ್ನಾಟಕದ 2 ಉಪಚುನಾವಣೆಗಳು ನಮಗೆ ಬಂದಿದೆ. ಈ ಸರ್ಕಾರಕ್ಕೆ ನಾವು ನಿಜವಾಗ್ಲೂ ಹೋರಾಟದ ಮೂಲಕ ನಾವೇನಾದರೂ ತಿಳಿಸ್ಬೇಕು ಅಂತ ಅಂದರೆ ಈ ಉಪಚುನಾವಣೆಗಳಲ್ಲಿ ನಮ್ಮ ಮತದಾರರಿಗೆ ಹೋಗಿ ನಾವು ಒಳ ಮೀಸಲಾತಿಯ ವಿಚಾರವನ್ನೇ ಮುಂದೆ ಇಟ್ಕೊಂಡು ಈ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧನೇ ನಾವು ಘಂಟಾಘೋಷವಾಗಿ ಚುನಾವಣಾ ಪ್ರಚಾರಕ್ಕೆ ನಾವೆಲ್ಲ ಇಳಿಬೇಕಾಗ್ತದೆ. ರಾಷ್ಟ್ರೀಯ ಅಧ್ಯಕ್ಷರು, ಅಂತಾರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು ಎಲ್ಲ ನಮ್ಮಲ್ಲಿ ಸಾಕಷ್ಟು ಜನ ಇದ್ದೀರಿ. ಹಾಗಾಗಿ ದಯಮಾಡಿ ತಮ್ಮಲ್ಲಿ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ಗ್ರಾಮಕ್ಕೆ ಉಪಚುನಾವಣೆ ನಡೀತಕ್ಕಂಥ ಒಂದೊಂದು ಗ್ರಾಮಕ್ಕೆ ನಾವೆಲ್ಲ ಬಿಡಾರವನ್ನು ಹೂಡೋಣ. ಆ ಒಂದು ಗ್ರಾಮಗಳಲ್ಲಿ ಯಾವುದು ಪಕ್ಷ ಕಾಂಗ್ರೆಸ್ ಹೊರತುಪಡಿಸಿ ನೆಕ್ಸ್ಟ್ ಇನ್ಯಾವ ಪಕ್ಷ ಗೆಲ್ಲುವಂಥ ಪಕ್ಷ ಯಾವುದಿದೆ, BJP ಇರ್ಬೋದು ಅಥವಾ JDS ಇರ್ಬೋದು, ಯಾವ ಪಕ್ಷ ಇಲ್ಲಿ ಗೆಲ್ಲುವಂಥದ್ದು ಈಗಿನ ಪರಿಸ್ಥಿತಿ, ಆ ಪಕ್ಷಕ್ಕೆ ನಾವು ಸಂಪೂರ್ಣ ಸಹಕಾರ ಮಾಡೋಣ. ಅವ್ರಿಗೆ ಮತವನ್ನು ಹಾಕ್ಲಿಕ್ಕೆ ನಾವು ಮನವೊಲಿಸೋಣ. ಈ ಒಂದು ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಕೆಲಸ ಮಾಡಿದ್ರೆ ಈ ಸರ್ಕಾರಕ್ಕೆ ಬುದ್ಧಿ ಬರ್ತದೆ. ರಾಜ್ಯಾಧಿಕಾರದ ಹೊರತು ಇನ್ನೇನೂ ಇಲ್ಲ. ನಮ್ಮಲ್ಲಿ ಈ ಒಂದು ಚುನಾವಣೆಯ ತಂತ್ರಗಾರಿಕೆಯನ್ನು ನಾವು ಬಳಸ್ಕೊಂಡು ಈ ಸರ್ಕಾರಕ್ಕೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡೋಣ. ಕುಂಟು ನೆಪ ಒಡ್ಡಿ ಇವತ್ತು ನಾಳೆ ನಡಿಬೇಕಾದಂಥ ಸಚಿವ ಸಂಪುಟವನ್ನು ಮುಂದೂಡಿದ್ದಾರೆ. ಈಗಲಾದರೂ ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಈ ಕಾಂಗ್ರೆಸ್ ಸರ್ಕಾರ ಮಾಡೋದಿಲ್ಲ ಒಳ ಮೀಸಲಾತಿ ವರ್ಗೀಕರಣವನ್ನು. ನಾವು ನಮ್ಮ ಶಕ್ತಿ ಈ ಉಪಚುನಾವಣೆಯಲ್ಲಿ ತೋರಿಸ್ಬೇಕಾದಂಥ ಅವಶ್ಯಕತೆ, ಅನಿವಾರ್ಯತೆ ಇದೆ. ಎದ್ದೇಳಿ ಬಂಧುಗಳೇ, ದಾವಣಗೆರೆ ಮತ್ತು ಬಾಗಲಕೋಟೆ 2 ಉಪಚುನಾವಣೆಗೆ ನಾವು ತಯಾರಿಯನ್ನು ಮಾಡಿಕೊಳ್ಳೋಣ. ಪ್ರತಿ ಒಂದೊಂದು ಗ್ರಾಮಕ್ಕೆ ಎಲ್ಲ ಮುಖಂಡರುಗಳೆಲ್ಲ ಸೇರಿಕೊಂಡು ಆ ಒಂದು ಗ್ರಾಮ ಎಲ್ಲರೂ ನಾವೇ ಕೂತ್ಕೊಂಡು ಮಾತಾಡೋಣ. ಈ ಗ್ರಾಮದಲ್ಲಿ ನಾವು ಇರ್ತೀವಿ, ಈ ಗ್ರಾಮದ ಜನರ ಜೊತೆಯಲ್ಲಿ ನಾವಿದ್ದು ಚುನಾವಣೆಯ ದಿನ ಬೇರೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾವ ಗೆಲ್ಲುತ್ತೋ ಆ ಒಂದು ಪಕ್ಷಕ್ಕೆ ನಾವು ಮತವನ್ನು ನೀಡಿಸೋಣ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಹಾಕಿಸ್ಬಾರ್ದು. ಇದು ನಮ್ಮ ಶತಸಿದ್ಧ ಹಕ್ಕಾಗಬೇಕಾಗ್ತದೆ. ಹಾಗಾಗಿ ದಯಮಾಡಿ ಎಲ್ಲರೂ ಈ ಒಂದು ವಿಚಾರವಾಗಿ ನೀವೆಲ್ಲ ಜಾಗೃತರಾಗಿ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೀನಿ. ಇದು ಒಂದು ಹೋರಾಟ. ಈ ಹೋರಾಟ ಸರ್ಕಾರಕ್ಕೆ ಬುದ್ಧಿ ಕಲಿಸುವಂಥ ಹೋರಾಟ. ಎದ್ದೇಳಿ ಹೋಗೋಣ. ಜೈ ಜಾಂಬವ್, ಜೈ ಮಾದಿಗ.